ಗ್ಯಾರಂಟಿ 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 ಬರ್ರಿ ನಮ್ಮ ಹತ್ರ ಇವಾಗ ಎಲ್ಲ ಗ್ಯಾರಂಟಿ ಮಂಗಲ್ಯ ಚೈನನ್ನು ತೊಗೊಂಬಂದಿದ್ದೀನಿ ಫ್ರೆಂಡ್ಸ. ಒಂದಕ್ಕಿಂತ ಒಂದು ಬಲ ಅದಾವೆ. ಡಿಸೈನ್ ಹತ್ರ ನೋಡ್ತಿರ್ಬೋದು. ಎಲ್ಲ ಸೇಮ್ ಗೋಲ್ಡಿನೊಳಗೆ ಯಾವ ಥರ ಡಿಸೈನ್ ಬರ್ತಾವೆ ನೋಡ್ರಿ, ಅದರದ್ದೇ ಕಾಫಿ ಆಗಿರ್ತೈತಿ. ನೀವು ಬಿಸಿನೀರಾಗ ಹಾಕಿ ಯೂಸ್ ಮಾಡಿರಿ, ತಣ್ಣೀರಾಗ ಹಾಕಿ ಯೂಸ್ ಮಾಡಿರಿ, ಡೈಲಿ ವೇರ್ ಮಾಡಿರಿ, ಯಾವಾಗಾರ ಒಂದು ಸರಿ ವೇರ್ ಮಾಡಿರಿ, ಮಸ್ತಾಗಿ ಬರ್ತಾವೆ. 6 ತಿಂಗಳ ಮ್ಯಾಗ ಗ್ಯಾರಂಟಿನೂ ಕೂಡ ಬರ್ತಾವೆ. ನಾ ಗ್ಯಾರಂಟಿ ಅಂತ ಹೇಳಕತ್ತೀನಿ. ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲೋಬಾನ್ ಹೋಗಿ ಕುಡಿಬೇಕಂತ ಫ್ರೆಂಡ್ಸ. ನಮ್ಮ ಮೈಂಡ್ನೊಳಗಿರುವಂಥ ನೆಗೆಟಿವ್ ಎನರ್ಜಿ ಹೋಗ್ತಾವಂತ. ಆ ಹೋಗಿ ಮನೆಯೆಲ್ಲ ಸ್ಪ್ರೆಡ್ ಆದ್ರೆ ನಮ್ಮ ಮನೆಯೊಳಗಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗ್ತಾವಂತ. ಸೊ ಎಲ್ಲರ ಲೈಫಲ್ಲಿ ಎಲ್ಲರೂ ಕೂಡ ಪಾಸಿಟಿವ್ ಆಗಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಅನ್ಕೊಂಡಿರುವಂಥ ಕೆಲಸ ಕಾರ್ಯಗಳು ಎಲ್ಲರೂ ಕೂಡ ಸಿದ್ಧಿ ಆಗಲಿ. ಮೇನ್ ಆಗಿ ನಮಗೆ ಒಳ್ಳೇದಾಗಬೇಕು. ನಾವು ಇನ್ನೊಬ್ರಿಗೆ ಕೆಟ್ಟದ್ದು ಬಯಸಬಾರ್ದು. ನಮಗೋಸ್ಕರ ನಾವು ಒಳ್ಳೇದು ಬಯಸಬೇಕು. ಅದಕ್ಕೆ ನಮ್ಮ ಪ್ರಯತ್ನ ನಾವು ಪಡಬೇಕು. ಸೊ ಬನ್ನಿ ಸಾಯಂಕಾಲ ಬ್ಲಾಗನ್ನು ಚೂರು ಮಾಡಾಕತ್ತೀನಿ. ರೆಡಿಮೇಡ್ನೇ ಇದು ತೊಗೊಂಬಂದಿದ್ರಿ ಯಜಮಾನ್ರು ಊದ. ಸೊ ಅದಕ್ಕೆ ಮ್ಯಾಗಿನ ನಾವು ಸ್ವಲ್ಪ ಮನೆಗೆ ತಂದು ಇಟ್ಟಿದ್ದು ಇಷ್ಟು ಇತ್ತು. ಅದಕ್ಕೆ ಹಾಕಿದ್ದು ಕಪ್ಸ್ ಸಾಂಬ್ರಾಣಿ ಬರ್ತಾವಲ್ಲ ಆ ಥರದ್ದು ತೊಗೊಂಡು ಬಂದಿದ್ರು. ಸೊ ಸ್ವಲ್ಪ ಮನೆಯಲ್ಲಿ ಸ್ವಲ್ಪ ಹಾಕಿದ್ನಂದ್ರೆ ಚೆನ್ನಾಗಿ ಮನೆಯೆಲ್ಲ ಸ್ಪ್ರೆಡ್ ಆಗುತ್ತೆ ಅಂತೇಳಿ ನನಗೆ ಇದ್ರದ್ದು ಹೋಗಿ ಭಾಳ ಇಷ್ಟ ಆಗುತ್ತೆ. ಅದಕ್ಕಂತೇಳಿ ಸೊ ಕೊನೆವರೆಗೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಯ್ ಹಲೋ ಸ್ನೇಹಿತರೆ, ನಾನು ತೋರಿಸ್ತಿರುವಂಥ ಸೀರೆ ನೋಡ್ರಿ, ಎಲ್ಲನೂ ಕೂಡ ವೆಡ್ಡಿಂಗ್ ಕಲೆಕ್ಷನ್ ಸೀರೆ ಆಗಿರ್ತಾವ. ಸಖತ್ತಾಗಿ ಲುಕ್ ಕೊಡ್ತಾವ. ಉಟ್ಕೊಂಡ ಮ್ಯಾಗ ಮಸ್ತ ಹೆಣ್ಮಕ್ಳು ಉಟ್ಕೊಂಡ ಮ್ಯಾಗ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗ್ಬೋದು. ಎಲ್ಲರ ನಡುವೆ ನೀವು ಹೈಲೈಟಾಗಿ ಕಾಣ್ಬೋದು ಉಟ್ಕೊಂಡ್ರಂದ್ರೆ. ಸೊ ಇದ್ರೊಳಗೆ ಕಲರ್ಸ್ ಅವೈಲೇಬಲ್ ಅದಾವ. ಸೊ ರಿಚ್ ಬಾರ್ಡ್ರ್ ಇರುವಂಥ ಒಂದು ಸೀರೆ ನೋಡ್ರಿ, ಇದು ಬೆಂಟೆಕ್ಸ್ ಬಾರ್ಡ್ರ್ ಸೀರೆ ಸೂಪರಾಗಿ ಕಾಣಿಸ್ತಾವ ಉಟ್ಕೊಂಡ ಮ್ಯಾಗ. ರೇಟನ್ನು ಕೂಡ ರೀಸನೇಬಲ್ ಐತಿ. ಸೊ ಯಾರಿಗೆ ಬೇಕಾ ಫಟ್ ಅಂತೇಳಿ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ. ಇವು ವೆಡ್ಡಿಂಗ್ ಕಲೆಕ್ಷನ್ ಸಾರಿಗಳಾಗಿರ್ತಾವ. ಫಟಫಟ ಅಂತೇಳಿ ಸ್ಕ್ರೀನ್ ಮೇಲೆ ಬರ್ತಿರುವಂಥ ನಂಬರ್ಗೆ ಫೋಟೋ ಯಾವ್ದು ಬೇಕಾ ಸೀರೆದು ಸ್ಕ್ರೀನ್ಶಾಟ್ ಹೊಡೆದು ವಾಟ್ಸಪ್ ಮಾಡಿರಿ. ಓನ್ಲಿ ವಾಟ್ಸಪ್ಪ ಇರ್ತೈತಿ. ಥ್ಯಾಂಕ್ ಯು. ಇದು ಟಿಶ್ಯೂ ಸಿಲ್ಕ್ ಸೀರೆ ಆಗಿರ್ತೈತಿ ನೋಡಿರಿ ಫ್ರೆಂಡ್ಸ್. ಎಲ್ಲ ವೆಡ್ಡಿಂಗ್ ಕಲೆಕ್ಷನ್ ಹೊರಗಡೆ ನೀವು ತೊಗೊಂಡು ಹೋದ್ರಿ ಅಂದ್ರೆ 3,500-4,000 ಕೊಟ್ಟು ನೀವು ತೊಗೊಂಡು ವೇರ್ ಮಾಡೋದಕ್ಕಿಂತ ನಮ್ಮ ಹತ್ರ ಬೆಲೆಗೆ ತೊಗೋರಿ. ನಾನು ಕೂಡ ಕಡಿಮೆ ರೇಟ್ನೊಳಗೆ ಹಾಕ್ಕೊಡ್ತೀನಿ. ಟಿಶ್ಯೂ ಸಿಲ್ಕ್ ಪಿಕಾಕ್ ಡಿಸೈನ್ ಬರ್ತೈತಿ. ಮಸ್ತಾಗಿರುವಂಥ ಕಲರ್ ಕಾಂಬಿನೇಷನ್ ನೋಡಿರಿ. ಈ ಒಂದು ಕಲರ್ಗೆ ನಿಮ್ಗೆ ಈ ಥರದ್ದು ಡಿಸೈನ್ ಬಂದೈತಿ. ಬಾರ್ಡ್ರು ಅಂತೂ ಮಸ್ತ್ ಐತಿ. ಲುಕ್ ಉಟ್ಕೊಂಡ್ರಂತೂ ಸೆಂಟ್ರ್ ಆಫ್ ಅಟ್ರಾಕ್ಷನ್ ಆಗಿ ನೀವೇ ಕಾಣಿಸ್ಬೋದು. ಟಿಶ್ಯೂ ಸಿಲ್ಕ್ ನೋಡ್ರಿ ಸಖತ್ತಾಗೈತಿ. ಯಾರಿಗೆ ಬೇಕಾ ಫಟ್ ಅಂತೇಳಿ ಬೈ ಮಾಡಿರಿ. ಥ್ಯಾಂಕ್ ಯು. ಮಾಡಂಗಿಲ್ಲ ಹೊತ್ತವಲ್ಲ ರೀ. ಮತ್ತೆ ತಬಿಯತ್ ಖರಾಬ್ ಅದಾವ. ನಮ್ಮಲ್ಲಿ ಥಂಡಿ ಮಾಡ ಎಲ್ಲ ವಾತಾವರಣ ಸರಿ ತಗೋಲಿಟ್ಟು ನೋಡ್ತಿಕ್ಕಿ. ಅವಲಕ್ಕಿ ಮಾಡೀನ್ರಿ ನಾಷ್ಟಕ್ಕೆ ಸದ್ಯಕ್ಕ. ಈ ವಾತಾವರಣಕ್ಕೆ ಮತ್ತೆ ಮೈಕೈ ನೋವು ಬಿದ್ದು ಪೆಟ್ಟು ಅಂದ್ರೆ ಹೆಣ್ಮಕ್ಳಿಗಂತೂ ದೊಡ್ಡ ತ್ರಾಸರಿ ಇದು. ಸಿಜರೇನ್ ಪಜರೇನ್ ಆಗಿದ್ವು ಅಂದ್ರೆ ಬೆನ್ನ ಇಂಜೆಕ್ಷನ್ ಕೊಟ್ಟಿರ್ತಾರಲ್ರಿ, ಬೆನ್ನ ಅಂದ್ರೆ ಬರೀ ಹೊಡಿತೈತಿ ಸೊಂಟ. ಚೆನ್ನಾಗಿತ್ತು, ಚೆನ್ನಾಗಿದೆ. ನಾಷ್ಟ ಮಾಡೋಣ ಬರ್ರಿ. ನಮ್ಮ ಮನೆ ನಾಷ್ಟಾಕ ಅವಲಕ್ಕಿ. ನಿಮ್ಮ ಮನೆಗೇನು ಕಮೆಂಟ್ ಮಾಡಿ ಹಾಕು. ತಯಾರಾಕತ್ತೇನೆ ರೀ ಇವಾಗ ಶಾಲೆಗೆ. ಟೈಮ್ ಬಂದು ಸದ್ಯಕ್ಕೆ 10:30 ಆಗೋಗೈತ್ರಿ. ಮಗಳಿಗೆ ತಲೆ ಇಕ್ಕೀನಿ. ಆಕಿನಿಗೆ ರೆಡಿ ಹಾಕತ್ತಾಳ. ನಾಷ್ಟದಾತು ಚಾದಾತು ಯಜಮಾನ್ರು ಹೋದ್ರು. ಈಗ ಮಕ್ಕಳದು ರೆಡಿ ಆಯಿತು. ಪೋರ್ರಚ್ಚೊಂದು ಕೈ ತಗೊಂಡು 2 ಬಾಟ್ಲಿ ತುಂಬ್ತಾಳೋದು. ಇಲ್ಲಿ ಈ ಕಡೆಗೆ ಬಂದ್ರೆ ಬ್ಯಾಳಿಗೆ ಹಾಕಿನ್ರಿ ಕುದಿಯಕ್ಕೆ. ಉದ್ರಿ ಬೇಳೆ ಮಾಡಿದ್ರೆ ಆಯ್ತು ಅಂತೇಳಿ. ಭಾಳ ಹವಾಮಾನ ಇವತ್ತು ಥಂಡಿ ಮಾಡ. ಏಪ್ಪ ತಲೆ ಜೀ ಅಂದಂಗೆ ಅನ್ಸಕತ್ತದ ನೋಡ್ರಿ. ಉದ್ರಿ ಬೇಳೆನ ಮಾಡ್ತೀನಿ. ಹಂಗೆ ಹಿಟ್ಟನ್ನು ಕೂಡ ನಾದಿ ಇಟ್ಟಿನಿ ನೆನೀತದಂತೇಳಿ. ಈ ಕಡೆ ಇಷ್ಟು ಬಾಂಡೆ ಅದಾವ್ರಿ. ಇವು ತಿಕ್ಕಿದ ಬಾಂಡೆ ಎಲ್ಲ ಹಚ್ಕೋಬೇಕಾ. ಇಲ್ಲೆಲ್ಲ ಸ್ವಲ್ಪ ಒರೆಸ್ಕೊಂಡು ಕ್ಲೀನ್ ಮಾಡಿ ಹಚ್ಕೋಬೇಕಂತೇಳಿ ಹಂಗೆ ಬಿಟ್ಟುಬಿಟ್ಟಿನಿ.
ತಿಕ್ಕಿನೆಲ್ಲ ಟೆನ್ಷನ್ ಸ್ವಲ್ಪ ಫ್ರೀ ಆಗೋದಂತ ಅನಿಸೈತಿ. ತಿಕ್ಕದೊಂದು ಹೈರಾಣ ಅನ್ಸಿದ್ರೆ ಒಳ್ಳೆ ಒಂದು ಡಬಕ್ಕದೊಂದು ಹೈರಾಣ ನೋಡಿರಿ. ಗ್ಯಾಸ್ ರೆಡಿ. ವಿಡಿಯೋ ಇಷ್ಟಾಗಿದ್ರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿರಿ. ಸ್ವಲ್ಪ ಧೂಳು ಭಾಳ ಆಗುತ್ತೆ. ಆ ಕಡೆ ಕೆಲಸಗಳು ಭಾಳ ನೋಡಿದ್ಬಿಟ್ಟವ್ರಿ. ಇವು ಮನೆ ಕಟ್ಟವು ಬಿಚ್ಚಾವು. ಅದು ಎದುರುಗಡೆ ಅಲ್ದು ಬಿಚ್ಚಕತ್ತಾರ ನೋಡಿದ ಅರ್ಶಿಸಿದ ಅರ್ಧ ಬಿಚ್ಚಾರ. ಅಂದ್ರೆ ಅದು ಮಷಿನ್ ತೊಗೊಂಡು ಕರಿತಾರೆ ರೀ. ಕ್ಯಾಬ್ನ ಅಲ್ಲೇ ಉಳ್ಕೊಂಡೈತಿ. ಅದೆಲ್ಲ ಮೆಟೀರಿಯಲ್ ತಳ ಬಿದ್ದೈತಿ. ಸೊ ಈಗ ಪಟ್ ಅಂತೇಳಿ ತಟ್ಟು ಚಪಾತಿ ಮಾಡಿ ಈ ಕಡೆ ಪಲ್ಯಕ್ಕೆ ಒಗ್ಗರಣೆ ಹಾಕಿದ್ರೆ ಅವ್ರು ಬುತ್ತಿದ ಕೆಲಸ ಆಗ್ಬಿಡುತ್ತೆ. ಟಿಕ್ಳಿ ಎಸ್ಕೊತೀನಿ ರೀ. ಟಿಕ್ಳಿ ಇಲ್ಲೇ ಇಟ್ಟಿಯಲ್ಲ. ಚಲ್ಲೇವು ಎಲ್ಲ ಬಿಚ್ಚಿ ಬುತ್ತಿ ಮಾಡಿದ್ದೀನಿ ರೀ. ಇವರು ರೆಡಿ ಆಗ್ಯಾರ ರೀ. ಸದ್ಯಕ್ಕೆ ನಿಂತಾರ. ರಿಕ್ಷಾ ಬರಬೇಕು. ಲಘು ಯಾವಾಗ ಕೆಲಸ ಮಾಡಿ ಮಕ್ಕಳು ರೆಡಿ ಮಾಡಿರ್ತೀನಿ. ಅವತ್ತಿನ ದಿನ ಭಾಳ ಕಾಯ್ತಾರೆ ಮಕ್ಕಳು ರಿಕ್ಷಾ ಸಂಬಂಧ. ಒಂದೊಂದು ಸರಿ ಏನಾದರೂ ಸಣ್ಣ ಪುಟ್ಟ ದಿನ ಇರ್ತಾವೆ. ನೀರು ತುಂಬೋದಿರ್ಬೋದು, ಬುತ್ತಿ ಕಟ್ಟೋದಿರ್ಬೋದು, ಆಕಿನ ಜಡಿ ಹಾಕೋದಿರ್ಬೋದು, ಸಾಕ್ಸ್ ಹಾಕ್ಕೊಳ್ಳೋದಿರ್ಬೋದು. ಅವಾಗ ಬಂದು ಹಾರ್ನ್ ಹೊಡ್ಕೊತ ನಿಂತ್ಬಿಡ್ತಾರೆ. ಹಿಂಗೆ ನೋಡ್ರಿ ಫ್ರೆಂಡ್ಸ್. ಈಗ ಊರ್ಲಿಂತ ಬಂದ ಮ್ಯಾಗ ಇಂಥೆಲ್ಲ ಕೆಲಸಗಳು ಹೆಣ್ಮಕ್ಳಿಗೆ ಜಾಸ್ತಿ ನೋಡ್ರಿ. ಅದ್ರ ನಮ್ಮ ಯಜಮಾನ್ರ ಅರಿಬೆ ಅಂತರು ಯಪ್ಪ ವಾಷಿಂಗ್ ಮಷಿನ್ದಾಗ ಹಾಕಿದ್ರು ಸ್ವಚ್ಛ ಆಗಂಗಿಲ್ಲ. ಆದ್ರೆ ನಮ್ಮ ಕೈ ವಾಷಿಂಗ್ ಮಷಿನ್ಕಿನ ಭಾಳ ಹರ್ತದ್ರಿ. ಅಂದ್ರೆ ನಮ್ಮ ತಲೆನೂ ಕೂಡ ಸ್ವಲ್ಪ ಮಟ್ಟಿಗೆ ಇದ್ರ ಪೂರ್ತಿಯಾಕ ತಲೆ ಓಡಿಸ್ತೀನಿ. ಹೊಲಸಂತರು ಅದ್ರಾಗ ವೈಟ್ ಹಾಕೊಂಡ್ಬಿಡ್ತಾರೆ. ಇಲ್ಲಿದ್ದು ಎಲ್ಲ ಅವೇ ವೈಟ್ ಕಲರ್ ಲೈಟ್ ಕಲರ್ ಸಿಕ್ಕಾಪಟ್ಟಿ ಗಲೀಜಾಗಿಬಿಡ್ತಾವೆ ನಮ್ಮ ಯಜಮಾನ್ರ ಅರಿಬಿ. ಮಕ್ಕಳಕಿನ ಬಲ ಅದಾರ ರೀ ಫ್ರೆಂಡ್ಸ್ ಅವರು. ಇದು ಟಾರ್ಚ್ ಕೊಟ್ಟಾರ ಮೊನ್ನೆ. ಇದು ನೋಡ್ರಿ, ಇದು ಈ ಥರ ಆಗೈತಿ. ಆತ್ರಿ ಇದು ಒಂದೊಂದು ಸರಿ ಹಾಕ್ಕೋಬೋದು. ಇದೊಂದು ಸರಿ ಹಾಕ್ಕೊಂಡ್ರೆ ಇದ್ರ ಕೆಲಸ ಮುಗೀತು. ಎಲ್ಲೆಲ್ಲಿ ಏನಾಗಿಲ್ರಿ ಗಟ್ಟಿ ಮುಟ್ಟಾರಿ ಬಿ. ಇದು ಒಲೆಕನೇ ಎಟ್ಟಕೊಂಡ ರೊಕ್ಕ ಹಾಕಿರ್ತಾರೆ. ಇವೇನೋ ಟಾರ್ಚ್ ಸರಿ ಬಂತ್ರಿ. ಇದು ಎಂಥವ ಏನು ನೋಡ್ರಿ. ಇದು ಆಯ್ತು. ಈಗ ಇದು ಇನ್ನೊಂದು ಸರಿಗೆ ಹಾಕ್ಕೊಳಲ್ರಿ ಅವರು. ಇಷ್ಟು ಹೊಲಸೈತಿ ಇದು ಅರಿಬಿ. ಎಲ್ಲ ಬೆಳನ ಅರಿಬಿ. ಹೆಣ್ಮಕ್ಳು ಮನ್ಯಾಗ ಕೆಲಸ ಮಾಡ್ತೀವಿ ಅಂದ್ರೆ ಕಿಮ್ಮತ್ತು ಇರಂಗಿಲ್ಲ ರೀ. ಇದನ್ನ ಹೊರಗೆ ಒಗ್ಯಾಕೆ ಕೊಟ್ಟು ಕಂಡಪಟ್ಟಿ ರೊಕ್ಕ ಹೋತಾವ. ಇದ್ರಂತರೂ ನೋಡಂಗೂ ಇಲ್ಲ ಹೇಳಂಗೂ ಇಲ್ಲ. ಇದನ್ನ ಒಗಿಬೇಕಂದ್ರೆ ನಮ್ಮ ಮನೆ ಭಾರ ಎಲ್ಲಿಗೆ ಹೋಗಿ ಮುಟ್ಟುತ್ತಾ ನೀವೇ ಹೇಳ್ರಿ ಫ್ರೆಂಡ್ಸ. ಇಷ್ಟು ಹೊಲಸು ಅರಿಬಿ. ಮತ್ತು ಮ್ಯಾಗ ಅನ್ನೋದು ಮನೆಯಾಗಿರ್ತೀರ ಅನ್ನೋದು ಮಾಡೋರಿಗೆ ಗೊತ್ತು ಕೆಲಸದ ಏನಿರುತ್ತದು ಸಂಕಟ ಅಂತೇಳಿ. ಈ ಮಕ್ಕಳು ಶಾಲೆಗೆ ಹೋದ್ರು ನೋಡ್ರಿ. ಈ ಅರ್ಬಿಯ ಈ ಆಕಾರ ಮಾಡಿಕೊಂಡು ಇದನ್ನ ಒಗ್ಯಾರಿಗೆ ಕೈ ತಿಕ್ಕಿ ಆ ಪರಿ ಬ್ಯಾನತ್ತ ಕೈ ಎರಿತಾವ್ರಿ. ಒಂದಿನ ಶರ್ಟ್ ಇವತ್ತೆಲ್ಲ ಶರ್ಟ್ಗಳ್ರೆ ತೊಗೊಂಡಿನಿ ರೀ. ಸೊ ಇವೆರಡು ಟಿ ಶರ್ಟ ನಾ ಯಜಮಾನ್ರಿಗೆ ತಂದಿದ್ದೆ ನೋಡ್ರಿ. ತಮ್ಮ ಅರ್ಬಿ ತಮಗೆ ತಂದು ಹಾಕ್ಕೊಳಕ್ಕೆ ಟೈಮ್ ಸಿಗಲ್ಲ ನೋಡ್ರಿ. ಅಷ್ಟು ಬ್ಯುಸಿ ನಮ್ಮ ಯಜಮಾನಪ್ಪ. ಏನು ಮಾಡ್ತೀರಿ ತೊಗೊಂಡು ಬಂದೆ. ಈಗ ಅವನ್ನ ವೇರ್ ಮಾಡ್ತಾರೆ ದಿನ. ತಂದ್ಮ್ಯಾಗ ಬೈದಾರ, ನಿನ್ಗೆ ಯಾರು ಕಾರ್ಬಾರ್ ಮಾಡೋಕೆ ಹೇಳಿದ್ರು ತೊಗೊಂಬ ಯಾರು ಅಂದಿದ್ರು ಅಂತೇಳಿ. ಈಗಿದ್ರೆ ದಿನ ಅವ ಉಡ್ತಾರೆ. ಈಗ ಬಡ ಇವನ್ನ ನೆನೆ ಇಟ್ಟುಬಿಡ್ತೀನಿ ರೀ. ಸ್ವಲ್ಪ ನೆನೆದ್ರೆ ಈಸಿ ಆಗುತ್ತೆ. ಉದ್ರಿಬೇಳೆ ಪಲ್ಯ ಮಾಡಿದ್ನಲ್ರಿ. ಚಪಾತಿ ಮಾಡಿದ್ದೆ. ಅನ್ನ ನೋಡ್ರಿ ಏಟ್ ಹಚ್ಚಿನ ಫ್ರೆಂಡ್ಸ. ಒಂದೊಂದು ಟೈಮ್ದಾಗ ಒಂದೊಂದು ಕಿಲೋ ಅಕ್ಕಿ ಅನ್ನ ಮಾಡಿದ್ರೆ ಸಾಲ್ತಿದ್ದಿಲ್ಲ ಅಂತ ನಮಗೆ ಸಣ್ಣವ್ರದ ತಿನ್ನಾಕ ನೋಡ್ರಿ. ಇದು ಎಷ್ಟು ಕಾಣುತ್ತೆ ನೋಡ್ರಿ. ಇದು ಚಾ ವಾಟಿಕಿನ ಸ್ವಲ್ಪ ದೊಡ್ಡದೈತೆ ಬಗುಣ ಅಷ್ಟೇ. ಇಷ್ಟೇ ಅನ್ನ ಮಾಡೀನಿ ನಾನು. ಇಷ್ಟ ಅನ್ನ ಬಿಸಿದು ಪಲ್ಯ ಸಂಬಂಧ ಅದನ್ನು ಕಲ್ಸ್ಕೊಂಡು ಹಾಕ್ತೀನಿ. ಅನ್ನ ಅಂದ್ರೇನು ಒಲ್ಲ ಅನ್ಸಕತ್ತದ್ರಿ. ಹಿಂಗೆ ಕಟ್ಟಿ ರೊಟ್ಟಿ ಚಪಾತಿ ಮೊಸರು ಎಣ್ಣೆ ಉಣ್ಬೇಕು ಅನ್ಸತ್ತದ. ಬಾಯಿ ಸೈ ಇಲ್ರಿ. ಅದಕ್ಕಂತೆ ಸೊಗಸಿಲ್ಲಲ್ಲ, ಹಂಗಾಗಿ ಬಾಯಿ ರುಚಿನ ಬರೋವಲ್ತು. ಒಗ್ಗರಣೆಗಿಬೇಕಂದ್ರೆ ಥಂಡಿ ಬಿಟ್ಟಂಗೆ ಹಾಕತ್ತದ್ರಿ. ಸೊ ಬಾಣೆ ಎಲ್ಲ ತಿಕ್ಕಿನಲ್ಲ, ಹಂಗಾಗಿ ಇವಾಗ ಊಟ ಮಾಡೋಣ ಅಂತ ಯಜಮಾನ್ರು ಬಂದಾರ. ಥಂಡಿ ಬಿಸಿ ಚಹಾ ಮಾಡ್ಕೊಂಡು ಕುಡಿದ್ರೆ ಅದರ ಮಜ್ಜೆನೇ ಬೇರೆ ಇರ್ತೈತೆ ನೋಡ್ರಿ. ಯಜಮಾನ್ರು ಅರ್ಜೆಂಟ್ ಕೆಲಸ ಐತೆ ಅಂತೇಳಿ ಹೋದರು. ಮಕ್ಕಳನ್ನ ಕೂಡ ಶಾಲೆಗೆ ಹೋದ್ರು. ಶಾಲೆಗೆ ಹೋದಾದ್ಮೇಲೆ ಮತ್ತೊಂದು ಸ್ವಲ್ಪ ಮಲ್ಕೊಂಡಿವಿ. ನಾಷ್ಟನೂ ಒಲ್ಲೆ ಅಂತಂದ್ರೆ ಯಜಮಾನ್ರು. ಸೊ ಹಾಗಾಗಿ ನಮ್ಮ ಮನೆಯವರು ಚಹಾ ಮಾಡ್ಕೊಂಡು ಕುಡಿದು ಹೋದ್ರಿ ಅವರು. ಈಗ ನನಗೋಸ್ಕರ ಚಹಾ ಮಾಡ್ಕೊಳಕತ್ತೀನಿ. ಮಕ್ಕಳು 12:30 ತನಕ ಬರ್ತಾರ.
ಅಷ್ಟೊತ್ತನ ಕಂಡಪಟ್ಟಿ ಕೆಲಸದ ಇನ್ನ ಮನ್ಯಾಗ. ಸೊ ಮೊದಲು ಒಂದು ಕಪ್ ಚಹಾ ಮಾಡ್ಕೊಂಡು ಕುಡಿದು ಶುರು ಮಾಡ್ಕೊತೀನಿ ರೀ. ಚಹಾ ಪ್ರಿಯರಿಗೆ ಥಂಡಿ ದಿನ ಭಾರಿ ಖುಷಿ ಕೊಡುತ್ತೆ ನೋಡ್ರಿ. ಯಾಕಂದ್ರೆ ಎಷ್ಟು ಟೈಮ್ ಬೇಕಾದ್ರೂ ಚಹಾ ಕುಡಿಬೋದು ಥಂಡಿಗೆ. ಈಗ ಚಹಾ ಮಸ್ತಾಗಿ ಕುದಿಲಿ. ಎಲ್ಲ ಒಗ್ಯಾಣೂ ಒಗದಿ ನೋಡ್ರಿ ಫ್ರೆಂಡ್ಸ್. ಎಷ್ಟು ಒಗ್ಯಾಣ ಅದಾವು, ಒಂದ್ರ ಮ್ಯಾಗ ಒಂದು ಹಾಕ್ಬಿಟ್ಟಿನಿ ರೀ. ಅವು ಒಣಗಿಸಿ ಅವನ್ನ ಹಾಕ್ಬೇಕಂದ್ರೆ ಮತ್ತು ಲೇಟನ್ನು ಆಗುತ್ತೆ. ಹಿಂಗೆ ಇದ್ರೆ ಅರ್ಧಂಬರ್ಧ ಒಣಗ್ತಾವೆ. ಈಗೇನು ಮಳೆಗೆ ಏನೂ ಬರೋಂಗಿಲ್ಲ. ಸ್ವಲ್ಪ ಮಾಡ್ತಾರನ ಆಗೈತೆ ವಾತಾವರಣ. ಬಟ್ ಗಾಳಿಗರ ಹಾರ್ಕೋತಾವೆ. ನಾಳೆಗಾದರೂ ತೆಗೆದ್ರೂ ಪರವಾಗಿಲ್ಲ ಫ್ರೆಂಡ್ಸ್. ಹಂಗಾಗಿ ಅಷ್ಟೆಲ್ಲ ಶರ್ಟ್ಗಳು ಮತ್ತು ಡೈಲಿ ಅರಿವಿನೂ ಕೂಡ ಎಲ್ಲ ಒಗೆದು ಹಾಕೀನಿ. ಆ ಕಡೆ ಒಂದು ಸ್ವಲ್ಪ ಸ್ಪೇಸ್ ಐತಿ, ಆಮೇಲೆ ತೆಗೆದು ಹಾಕ್ತೀನಿ ರೀ ಫ್ರೆಂಡ್ಸ. ಯಾಕಂದ್ರೆ ಅವು ಪ್ಲಾಸ್ಟಿಕ್ ಅದು ಗಾಡಿ ಮತ್ತು ಬುಟ್ಟಿ ಹಾಕ್ಬೇಕು. ಮನೆ ಮುಂದೆ ಅವು ಪ್ಲಾಸ್ಟಿಕ್ ತೊಗೊಂಡೋರು ಬರಲಾಗ್ಯಾರೆ, ಇನ್ಮ್ಯಾಗ ಬರ್ಬೋದು. ಯಾಕಂದ್ರೆ ಮುಂದೆ ಸಂಕ್ರಾಂತಿ ಬಂತು ನೋಡ್ರಿ, ಎಲ್ಲ ಮನೆ ಸ್ವಚ್ಛ ಮಾಡೋರು ಏನರ ವೇಸ್ಟೇಜ್ ಹಾಕೋರು ಇರ್ತಾರೆ. ಹಂಗಾಗಿ ಅವಾಗ ಬರ್ತಾವೆ. ಆವಾಗ ಒಯ್ದು ಹಾಕಿದ್ರೆ ಅದಿಷ್ಟು ಜಾಗ ಎಲ್ಲ ಫುಲ್ಲಾಗಿಬಿಡ್ತೈತಿ. ಅವಾಗ ಆರಾಮಂತ ಅನ್ನಿಸ್ತದೆ. ಗಿಡಗಳು ಇಲ್ಲಿ ಇರ್ತೈತೆ ನೋಡಿರಿ ಫ್ರೆಂಡ್ಸ್. ಈ ಕಡೆನೂ ಎಲ್ಲ ಸ್ವಚ್ಛ ಮಾಡೀನಿ. ಇವನ್ನೆಲ್ಲನೂ ಕೂಡ ನೀಟಾಗಿ ಒರೆಸ್ಕೊಂಡಿದ್ದೆ. ಮತ್ತಷ್ಟು ಧೂಳು ಬಿದ್ದೈತ್ರಿ. ಕೆಲಸ ನಡೆದವು ಎಲ್ಲ ಸುತ್ತಮುತ್ತ. ಹಾಗಾಗಿ ಕೊಬ್ಬರಿ ಎಣ್ಣೆ ಬಿಸಿಲಿಗೆ ಇಟ್ಟಿದ್ದೆ, ಗಟ್ಟಿದಂಗೆ ಆಗಿಬಿಟ್ಟಿತ್ತು. ಹಾಗಾಗಿ ಅದಕ್ಕೂ ನೀರು ಹಾಕಿಲ್ರಿ ಫ್ರೆಂಡ್ಸ ಯಜಮಾನ್ರು. ನಾವು ಬಂದಂಗಿಂದ 2 ದಿನ ಹಾಕಾಕತ್ತೀವಿ. ಮತ್ತು ಒಂದು ಸ್ವಲ್ಪ ಚಿಗುರು ಬಂದಂಗೆ ಹಾಕತ್ತದ ನೋಡ್ರಿ. ಕೆಳಗಿಂದೆಲ್ಲ ಎಲೆ ಒಣಗೈತಿ, ಮ್ಯಾಗಿಂದನೂ ಕೂಡ ನೋಡ್ರಿ ಆ ಥರ ಆಗೈತಿ. ಸೊ ಅದನ್ನು ಕಟ್ ಮಾಡಿ ಮತ್ತು ಇದು ಮಾಡಬೇಕು. ಬೇರೆ ಪಾಟ್ನಾಗ್ರ ಹಾಕ್ಬೇಕು. ಸ್ವಲ್ಪ ದೊಡ್ಡದು ಪಾಟ್ ಬೇಕಾ. ಹಿಂಗೆ ನಡೆದೈತಿ ನೋಡ್ರಿ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ನಮ್ಮದು ಸಲಾಪುರದ ಬ್ಲಾಗ್ಸ್ಗಳಿಗೆ ಸಪೋರ್ಟ್ ಮಾಡಿ. ನನ್ನ ಆಕಾರ ಪಕಾರ ಏನು ನೋಡೋಕೆ ಹೋಗ್ಬೇಡ್ರಿ ಸದ್ಯಕ್ಕೆ. ಮನೆಯದೆಲ್ಲ ಕೆಲಸಗಳು ಮಾಡ್ಕೋಬೇಕು. ಎಲ್ಲ ನೀಟಾಗಿ ಅಷ್ಟು ಜೋಡಿಸ್ಕೊಂಡು ಹಚ್ಕೋಬೇಕಿನ್ನು. ಕೆಲಸಗಳು ಹಂಗೆ ನಡೆದಿದ್ದಾವೆ. ಎಲ್ಲರೂ ಎಷ್ಟಾಗುತ್ತೆ ಅಷ್ಟು ಸಪೋರ್ಟ್ ಮಾಡ್ತೀರಂತ ಅಂದ್ಕೊಂಡಿದ್ದೀನಿ. ತುಂಬ ಜನ ಸಪೋರ್ಟ್ ಮಾಡತ್ತೀರಿ. ಕೆಲವು ಜನ ಅವ್ರಿಗೆ ಎಕ್ಸ್ಪೆಕ್ಟ್ ಮಾಡ್ದಂಗೆ ನಮ್ಮ ಬ್ಲಾಗ್ಸ್ಗಳು ಬರೋಲ್ಲ. ನಂದು ಯಾವ ಥರ ಲೈಫ್ ಸ್ಟೈಲ್ ಇರ್ತೈತೆ ಅದನ್ನಷ್ಟೇ ಶೇರ್ ಮಾಡ್ಕೋತೀನಿ. ಶಾಪಿಂಗ್ ಮಾಡೋದು, ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಇಲ್ಲ. ನಾವು ಊರಿಗೆ ಹೋಗಿ ಬಂದ್ರೆ ನಮ್ಮದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಹೆಂಗೆ ಇರ್ತೈತಿ, ನಮ್ಮದೆಲ್ಲ ಎಲ್ಲ ಜನರು ಸೇರಿದಾಗ ಎಲ್ಲ ಒಬ್ರಿಗೊಬ್ರು ಕಾಲು ಎಳೆಯೋದು, ಕಾಮಿಡಿ ಮಾಡೋದು, ಹುಡುಗಾಟ ಮಾಡೋದು ಹೆಂಗಿರುತ್ತೆ ಕೆಲಸ. ನಾ ಮಾಡ್ಸೋನವ್ರದ್ದು ಹೆಂಗೆ ಜಗಳಾಡ್ತಿದ್ವು ಹಂಗೆಲ್ಲರೂ ಅಕ್ಕತ್ತಿಂಗಿರಿ. ಈಗ ಮದುವೆಯಾಗಿ ನಮ್ಮ ಮಕ್ಕಳಾದ್ರೂ ನಾವು ಉಸಿರು ಕುಡ್ದ ನಾವು ಸಣ್ಣವರನ್ನೇ ಆಗ್ಬಿಡ್ತೀವಿ. ಹಂಗೆ ಇರೋದು ಚಲೋ. ಇಲ್ಲಿ ಬಂದ್ಮ್ಯಾಗ ನಾವು ಸ್ವಲ್ಪ ಡಿಸೆಂಟಾಗಿರೋದು, ಜವಾಬ್ದಾರಿಯುತವಾಗಿ ನಡ್ಕೊಳೋದು ಇಲ್ಲಿ ಇರ್ತೈತಿ. ಬಟ್ ಊರಿಗೆ ಹೋದ್ಮ್ಯಾಗ ಅಂತೂ ಹೆಂಗೆ ಆಡ್ತೀವಿ ಅಂದ್ರೆ ಒಬ್ಬೊಬ್ರೆಲ್ಲ ಒಂದೊಂದು ಟೈಮ್ದಾಗ. ಅಂದ್ರೆ ನಾನು ನಮ್ಮ ಸರ್ವಂತರು ಜಾಸ್ತಿ ರೀ ಫ್ರೆಂಡ್ಸ. ಆಕೆಗೆ ನನಗಂದ್ರೆ ಒಂದೊಂದು ಸರಿಗೆ ಇಷ್ಟು ಕಾಂಪಿಟೇಷನ್ ಬಿದ್ದು ಬಿಡ್ತೈತಿ. ಅಷ್ಟು ಕಾಂಪಿಟೇಷನ್ ಬಿದ್ದು ಬಿಡ್ತೈತಿ. ಒಬ್ರು ಹೆಚ್ಚು ಒಬ್ರು ಕಡಿಮೆ, ನಾ ಹೆಚ್ಚು ನೀ ಹೆಚ್ಚು ಇದರ ಥರದ್ದೇ. ಮತ್ತು ಇನ್ನೊಂದು ಮುಂದೊಂದು ಯಾವುದೂ ಇಲ್ಲ. ಸೊ ಇದ್ರೊಳಗನೆ ನಮ್ಮದು ಟೈಮ್ ಹೋಗಿಬಿಡ್ತೈತಿ. ನಿಮಗೂ ಸಾಕಷ್ಟು ರೀತಿಯಾಗಿ ಎಂಟರ್ಟೈನ್ಮೆಂಟ್ ಕೊಟ್ಟಿವಂತ ನಾ ಅನ್ಕೋತೀನಿ. ತುಂಬ ಜನ ಇರೋವಾಗ ಹೆಂಗೆ ಎಲ್ಲ ಮಾಡ್ತೀವಿ, ಹೆಂಗೆಲ್ಲ ಇರ್ಬೋದು ಅಂಥೇಳಿ ನಿಮಗೂ ಸ್ವಲ್ಪ ಗೊತ್ತೇ ಇರ್ತೈತಿ. ಜಾಯಿಂಟ್ ಫ್ಯಾಮಿಲಿ ಇದ್ದವ್ರಿಗೆ ಅಯ್ಯೋ ನಾವು ಹಿಂಗೆ ಮಾಡ್ತೀವಿ ಅಂತ ನಮ್ಮ ನೋಡಿ ಖುಷಿ ಪಟ್ಟಿರಿ. ಆದ್ರೆ ಒಬ್ಬೊಬ್ಬರ ದೂರ ಕೆಲ್ಸಿನ ಮ್ಯಾಗ ಹೋಗಿರ್ತಾರೆ ರೀ ಒಬ್ಬಂಟಿಗೆರು. ಅಯ್ಯೋ ನಾವು ಈ ಥರ ಇದ್ರೆ ಚೆನ್ನಾಗಿರ್ತೈತಲ್ಲ ಅಂತ ಅಂದ್ಕೊಂಡವರು ನಮ್ಮ ವಿಡಿಯೋ ನೋಡಿ ನಿಮ್ಮನ್ನ ನೋಡಿ ಖುಷಿ ಆಯ್ತು, ನಿಮ್ಮ ಫ್ಯಾಮಿಲಿ ನೋಡಿ ಖುಷಿ ಆಯ್ತು ಅಂತ ಅನ್ನೋರು ಭಾಳ ಮಂದಿದ್ರಿ. ಎಲ್ಲ ರೀತಿಯಿಂದನೂ ಕೂಡ ಚೆಂದ ಅನಿಸಿತ್ತು. ಸಾಕು, ನಮ್ಮ ತಾಯಿನೂ ಕೂಡ ಜೀವನದ ಸಾಕಷ್ಟು ಕಷ್ಟಪಟ್ಟು ನಮ್ಮನ್ನು ಬೆಳೆಸ್ಯಾರ. ನಮ್ಗೆ ಒಂದು ಮಾತನ್ನೇ ಹೇಳ್ಬೇಕಂದ್ರೆ ಉಪವಾಸ ಏನು ಅನ್ನೋದು ನಮ್ಗೆ ಗೊತ್ತಿಲ್ಲ. ನಿಜ ಅದು ಎಂಥದೇ ಇರಲ್ಲಕ್ಕ. ನಮ್ಗೆ ಹೊಟ್ಟೆ ತುಂಬ ಊಟ ಕೊಟ್ಟಾರ, ಮೈ ತುಂಬ ಬಟ್ಟೆ ಕೊಟ್ಟಾರ. ಸೊ ತಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಗೊಂದು ಒಳ್ಳೆ ಜೀವನ ಕೊಡೋದಕ್ಕೆ ಸಾಕಷ್ಟು ಮಿತಿ ಮೀರಿ ಪ್ರಯತ್ನ ಪಟ್ಟಾರ. ಸೊ ಮಕ್ಕಳದಾಯಿತು, ಮೊಮ್ಮಕ್ಕಳದೂ ಕೂಡ ಅವ್ರು ಕಣ್ಣಾರೆ ನೋಡಿದ್ರು. ಎಲ್ಲರದೂ ಒಳ್ಳೆ ರೀತಿಯಾಗಿ ಅವ್ರದ್ದು ಖುಷಿ ಸಂತೋಷ, ಎಲ್ಲರದು ಲಗ್ನ ಮುಹೂರ್ತ, ನಮ್ಮ ಚೋಟಿದು ಮದ್ವೆ ನೋಡೋತನೋ ದೇವ್ರು ಅವ್ರಿಗೆ ಆಯಸ್ಸು ಆರೋಗ್ಯ ಒಳ್ಳೆ ರೀತಿಯಾಗಿ ಕೊಡಲಿ. ಇನ್ನಷ್ಟು ಅವ್ರಿಗೆ ಗಟ್ಟಿಯಾಗಿ ಇರಲಿ. ಅವರಷ್ಟು ಚೈತನ್ಯ, ಅವರಷ್ಟು ಧೈರ್ಯ, ಅವರಷ್ಟು ಒಂದು ಇದು ನಮಗೆ ಬರದೇ ಇದ್ರು. ಬಟ್ ಅವ್ರು ಹಾಕಿದಂಥ ಲೈನ್ದೊಳಗೆ ನಾವು ಹೋಗ್ತೀವಿ. ಕಷ್ಟ
ಏನು ಅನ್ನೋದಂತೇಳಿ ನಾವು ಕಣ್ಣಾರೆ ನೋಡಿದ್ರು ಅದು ನಮ್ಗೆ ಅನುಭವಿಸೋಕೆ ಕೊಟ್ಟಿಲ್ಲ ನಮ್ಮ ತವ್ರ ಮನೆಯಾಗಿರತ್ತನ. ನಮಗೂ ಜೀವನದಾಗ ಮೇನಾಗಿ ನಮಗೆ ಜೀವನ ಯಾವುದು ಕಲಿಸ್ಕೊಡ್ತಂದ್ರೆ ಒಂದು ಹೆಣ್ಣಿಗೆ ಗಂಡನ ಮನೆ. ಕೆಲವೊಬ್ಬರಿಗೆ ತವ್ರ ಮನೆಗಿನ್ನ ಹೆಚ್ಚಿನ ಖುಷಿ ಕೊಟ್ಟರೆ, ಕೆಲವೊಬ್ಬರಿಗೆ ತವ್ರ ಮನೆ ಸಂತೋಷವಾಗಿರ್ತಾರೆ. ಗಂಡ ಮನೆ ಬಂದಮೇಲೆ ಜೀವನದ ಏರಿಳಿತಗಳು, ಕಷ್ಟ, ಉಪವಾಸ, ವನವಾಸ ಎಲ್ಲ ರೀತಿಯಿಂದನೂ ಕೂಡ ಅನುಭವಿಸ್ತಾರೆ. ಅದ್ರೊಳಗೆ ನಾನು ಒಬ್ಬಳು. ಸೊ ನಂತರ ನೀವು ಕೂಡ ತುಂಬ ಜನ ಹೆಣ್ಮಕ್ಳು ಇರ್ತಾರೆ. ಎಲ್ಲರಿಗೆ ಕಷ್ಟ ಇರ್ತಾ ಇಲ್ಲಂತ ಯಾವತ್ತೂ ನಾನು ಹೇಳ್ಕೊಳಕ್ಕೆ ಹೋಗಂಗಿಲ್ಲ. ನನ್ನದೇ ಆದಂಥ ಒಂದು ಲೈಫ್ ಸ್ಟೈಲನ್ನು ಶೇರ್ ಮಾಡ್ಕೊಳೋದ್ರಿಂದ ನಾನು ಅನುಭವಗಳನ್ನ ನಾನು ಹೇಳ್ತಿರ್ತೀನಿ. ಅದಕ್ಕೊಬ್ಬರು ಬಂದು ಭಾರಿ ದೊಡ್ಡದಾಗಿ ಕಮೆಂಟ್ ಹಾಕ್ತಿರ್ತೀರಿ, ಎಲ್ಲರಿಗೆ ಐತಿ ಕಷ್ಟ, ಒಬ್ಬರಿಗೆ ಇರೋಂಗಿಲ್ಲ ಅಂತೇಳಿ. ಅದನ್ನು ಕೂಡ ನಾನು ಪಾಸಿಟಿವಾಗೇ ತೊಗೊತೀನಿ. ನಾನು ಯಾವತ್ತಿಗೂ ಕೂಡ ಯಾರಿಗೆ ಕಷ್ಟ ಇಲ್ಲ, ನನ್ನ ಜಗತ್ತಿನ ನಾನು ಒಬ್ಬೇಕೇ ನಾನು ಇಷ್ಟು ಕಷ್ಟಪಡ್ತೀನಿ, ನಾನು ಒಬ್ಬೇಕೇ ಇಷ್ಟು ಶ್ರಮ ವಹಿಸ್ತೀನಿ ಅಂತ ಯಾವತ್ತೂ ಹೇಳ್ಕೊಳಕ್ಕೆ ಹೋಗಂಗಿಲ್ಲ. ನಮ್ಮದು ಜೀವನ ನಾವು ಶೇರ್ ಮಾಡ್ಕೊಳೋದ್ರಿಂದ ನಮ್ಮ ಬಗ್ಗೆ ನಾವು ಹೇಳ್ಕೊಳೋದ್ರೆ ಏನೂ ತಪ್ಪಿಲ್ಲ ಅಂತ ನಾನು ಅನ್ಕೋತೀನಿ. ನನ್ನ ನೋಡಿ ಎಷ್ಟೋ ಜನ ಮೋಟಿವೇಶನ್ ತೊಗೊಂಡಿದ್ದಾರೆ. ತುಂಬ ಜನ ಕಮೆಂಟ್ ಹಾಕ್ತಾರೆ, ಪರ್ಸ್ನಲ್ದೊಳಗೆ ಕಾಂಟ್ಯಾಕ್ಟ್ ಮಾಡಿ. ಇವಾಗಂತೂ ಸೀರೆ ಬಿಸ್ನೆಸ್ ಸಂಬಂಧ ನಂಬರ್ ಕೊಟ್ಬಿಟ್ಟಿನಿ. ಅಲ್ಲಿ ನೀವು ಮಾತಾಡಿ, ಇಲ್ರಿ ನಿಮ್ಮನ್ನು ನೋಡಿ ನಾವು ಕಲ್ತಿದ್ದೀವಿ, ನಮ್ಗೆ ಎಷ್ಟು ಐತಿ ಅದ್ರ ಬಗ್ಗೆ ನಾವು ವ್ಯಾಲ್ಯೂ ಕೊಡ್ತಿದ್ದಿಲ್ಲ, ನೀವು ಇರೋದ್ರಾಗನೇ ಯಾವ ಥರ ಮಾಡ್ಕೋತೀರಿ. ನಿಮ್ಮ 5 ವರ್ಷ ನಾನು ಚಾನಲ್ ಮಾಡ್ದಾಗಿಂದ ನಾನು 5 ವರ್ಷದಿಂದ ಫಾಲೋ ಮಾಡ್ಕೊತ ಬಂದವರು ಕೂಡ ತುಂಬ ಜನ ಅದಾರ. ಅವ್ರು ಮಾತಾಡುವಂಥ ಮಾತು ಕೇಳಿ ಖುಷಿ ಆಗ್ತದೆ. ನಮ್ಮ ಜೀವನ ನಾವು ಹೆಂಗೆ ಮಾಡ್ತಿರ್ತೀವಿ ಅಂತ ಒಮ್ಮೆ ಸರಿ ನಮ್ಗೆ ಗೊತ್ತಾಗಲ್ಲ. ಇನ್ನೊಬ್ರು ನಮ್ಮನ್ನ ಅಬ್ಸರ್ವ್ ಮಾಡಿ ನಮ್ಮನ್ನು ಹೊಗಳೋ ರೀತಿ ಮಾತಾಡಿ ನಮ್ಮನ್ನು ಅವರು ಒಂದು ಮೋಟಿವೇಶನಾಗಿ ತೊಗೋತಾರಲ್ಲ. ಸೊ ಏನು ಎಲ್ಲ ಇದ್ರೂ ನಾವು ಒಂದೊಂದು ಸರಿ ಬೇಜಾರು ಮಾಡ್ಕೊತೀವಿ. ಒಂದೊಂದು ಏನೂ ಇರಲ್ಲ ಅಂತಂದ್ರೂ ನೀವು ಎಷ್ಟು ಸಿಂಪಲಾಗಿರ್ತೀರಿ, ಖುಷಿಯಾಗಿರ್ತೀರಿ. ಅದನ್ನು ನೋಡಿ ನಮಗೆ ಸಾಕಷ್ಟು ತಿಳುವಳಿಕೆ ಬಂದದ್ರಿ. ನಾವು ಅದನ್ನು ಅರ್ಥ ಮಾಡಿಕೊಂಡು ನಮ್ಮ ಯಜಮಾನ್ರಿಗೆ ಎಷ್ಟು ಕಾಡ್ತಿದ್ವಿ, ನಿಮ್ಮ ಜೀವನ ನೋಡಿ ಪಾಪ ಎಂತೆಂಥವ್ರ ಲೈಫ್ದೊಳಗೆ ಹೆಂಗೆ ಇರ್ತದಲ್ಲ ಅನ್ನೋದು ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾರೆ. ಸಾಕು, 100 ಮಂದಿಗೆ ನಾವು ಮೆಚ್ಚಿಸೋಕೆ ಆಗಂಗಿಲ್ಲ. 100 ಮಂದಿಯಾಗ ಒಂದು 4 ಮಂದಿ ನಮ್ಮನ್ನು ನೋಡಿ ಮೆಚ್ಚಿದಂದ್ರೆ ಸಾಕು, ಅಷ್ಟೇ ಖುಷಿ. ಎಲ್ಲರನ್ನೂ ಮೆಚ್ಚಿಸ್ತೀವಿ, ಎಲ್ಲರನ್ನೂ ಇದು ಮಾಡ್ಕೊತೀವಿ ಅಂದ್ರೆ ಸಾಧ್ಯ ಆಗಲ್ಲ. ಮತ್ತು ಅದೂ ಅದಕ್ಕೆ ನಾನು ಹೇಳೋದಕ್ಕೆ ಗೊತ್ತಾಗಂಗಿಲ್ಲ. ಅದನ್ನು ನಾವು ಎಲ್ಲರನ್ನೂ ಖುಷಿ ಪಡಿಸಬೇಕು. ಅವ್ರ ಖುಷಿ ಪಡ್ಸೋಕೆ ನಾವು ಇಲ್ಲಲ್ಲ. ನಮ್ಮ ಲೈಫನ್ನು ನಾವು ನೋಡ್ಕೋಬೇಕು. ನಮ್ಮ ಗಂಡ, ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ, ನಮ್ಮ ಮನೆ, ನಮ್ಮ ತಂದೆ ತಾಯಿ ಇಷ್ಟ. ಇಲ್ಲದೆ ಇರೋರು ಥರ್ಡ್ ಪಾರ್ಟಿಗಳಿಗೆಲ್ಲ ನಾವು ಮೆಚ್ಚಿಸ್ಕೊಳಕ್ಕೆ ಆಗಂಗಿಲ್ಲ. ಹೌದಿಲ್ರಿ? ಓಕೆ, ಈ ಬ್ಲಾಗ್ ಎಕ್ಸ್ಟ್ರಾ ಏನಾದರೂ ಮಾತಾಡಿದ್ನಿ ಅಂದ್ರೆ ಕ್ಷಮೆ ಇರಲಿ. ಓಕೆ, ಒಂದು ಲೈಕ್, ಶೇರ್, ಸಬ್ಸ್ಕ್ರೈಬ್. ಬಾಯ್.